ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಪತ್ರಿಕೆಯಾದ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ರಾಷ್ಟ್ರವೂ ಕೂಡ ಇತರ ರಾಷ್ಟ್ರಗಳನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರ ರಾಷ್ಟ್ರಗಳನ್ನೇ ವರ್ತಿಸುವಾಗ, ಅವುಗಳೊಡನೆ ಸಂಬಂಧವನ್ನು ಬೆಳೆಸುವಾಗ ಈ ವಿದೇಶಾಂಗ ನೀತಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದರೆ ಈ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಪ್ರಮುಖ ಅಂಶಗಳ್ಯಾವು ಅಂತ ನೋಡೋದಾದರೆ, ಅವುಗಳಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಭೌಗೋಳಿಕ ಅಂಶಗಳು, ನೈಸರ್ಗಿಕ ಸಂಪನ್ಮೂಲಗಳು, ಹಾಗೆ ಜನಸಂಖ್ಯೆ, ತಂತ್ರಜ್ಞಾನ, ಸೈದ್ಧಾಂತಿಕ ವಿಚಾರಗಳು, ರಾಷ್ಟ್ರೀಯ ನೈತಿಕತೆ, ನಾಯಕತ್ವ, ರಾಯಭಾರತ್ವದ ಗುಣಮಟ್ಟ, ಮಿಲಿಟರಿ ಶಕ್ತಿ, ಸಾರ್ವಜನಿಕ ಅಭಿಪ್ರಾಯ, ಇವೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಈಗ ಪ್ರಮುಖವಾಗಿ ಭೌಗೋಳಿಕ ಅಂಶ. ಪ್ರಥಮವಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅದರ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಅದರ ಭೌಗೋಳಿಕ ಅಂಶಗಳು. ಅಂದರೆ ಆ ರಾಷ್ಟ್ರದ ಭೌಗೋಳಿಕ ಅಂಶಗಳಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಆ ರಾಷ್ಟ್ರದ ಗಾತ್ರ, ಆ ರಾಷ್ಟ್ರದ ಹವಾಗುಣ, ಆ ರಾಷ್ಟ್ರದ ಗಡಿ ಪ್ರದೇಶ, ಆ ರಾಷ್ಟ್ರದ ಯಾವ ಒಂದು ಆಯಾಕಟ್ಟಿನಲ್ಲಿದೆ ಅಂತಕ್ಕಂಥದ್ದು ಅದರ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ಯಾವುದೇ ಒಂದು ರಾಷ್ಟ್ರವೂ ಕೂಡ ವಿದೇಶಾಂಗ ನೀತಿಯನ್ನು ನಾವು ನೋಡಿದಾಗ ಅದರ ಭೂ ವಿಸ್ತೀರ್ಣ ಎಷ್ಟಿದೆ ನೋಡ್ರಿ, ಆ ರಾಷ್ಟ್ರದ ಭೂ ವಿಸ್ತೀರ್ಣ ಅದರ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದರೆ ಆ ವಿಸ್ತೀರ್ಣ ಏನು ಕಡಿಮೆ ಭೂ ವಿಸ್ತೀರ್ಣ ಹೊಂದಿರುವ ರಾಷ್ಟ್ರವೋ ಅಥವಾ ಹೆಚ್ಚಿನ ಭೂ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಅಂದರೆ ಅದರ ಗಾತ್ರ ಏನು ದೊಡ್ಡದಾಗಿದೆಯೋ ಸಣ್ಣದಾಗಿದೆಯೋ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ವಿದೇಶಾಂಗ ನೀತಿಯನ್ನು. ಯಾಕಂದರೆ ಕೆಲವು ಬಾರಿ ಸಣ್ಣ ಸಣ್ಣ ರಾಷ್ಟ್ರಗಳು, ನೇಪಾಳ, ಭೂತಾನ್ ಅಂತ ಸಣ್ಣ ರಾಷ್ಟ್ರಗಳನ್ನು ನೋಡಿದಾಗ ಅವುಗಳು ಏನು ಭೂ ವಿಸ್ತೀರ್ಣ ತುಂಬ ಚಿಕ್ಕದಾಗಿರೋದ್ರಿಂದ ಗಾತ್ರದಲ್ಲಿ ಅವುಗಳ ವಿದೇಶಾಂಗ ನೀತಿ ಹೇಗಿರಬೇಕು ಅಂತ ಹೇಳಿದ್ರೆ ಆಕ್ರಮಣಕಾರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳು ಆ ವಿದೇಶಾಂಗ ನೀತಿಯ ಮೇಲೆ ಆ ಒಂದು ಅಂಶಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಅವುಗಳ ಭೌಗೋಳಿಕ ನೆಲೆ ಅಂದರೆ ಆ ರಾಷ್ಟ್ರ ಯಾವ ನೆಲೆಯನ್ನು ಭೌಗೋಳಿಕವಾಗಿ ಯಾವ ನೆಲೆಯಲ್ಲಿದೆ ಅಂತಕ್ಕಂಥದ್ದು ಅಂತ. ಯಾಕಂತಂದರೆ ಕೆಲವು ಸಾರಿ ಅದರ ಸುತ್ತ, ಈಗ ಭಾರತವನ್ನೇ ತೆಗೆದುಕೊಂಡ್ರೆ ಸುತ್ತಲೂ ನಮಗೆ ಏನಾಗಿದೆ, ಸಮುದ್ರ ಮೂರು ಭಾಗ ನಾವು ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣವನ್ನು ತೆಗೆದುಕೊಂಡ್ರೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಸಾಗರ ಸಮುದ್ರಗಳಿಂದ ಸುತ್ತುವರೆದಿರ್ತಕ್ಕಂಥದ್ದು. ಹಾಗಾಗಿ ಅದು ಏನಾಗುತ್ತೆ, ನಮ್ಮ ನೌಕಾ ಬಲವನ್ನು ಹೆಚ್ಚಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ನೋಡಿ, ನಮಗೆ ಈ ಒಂದು ಪ್ರತಿಯೊಂದು ರಾಷ್ಟ್ರವೂ ಕೂಡ ಪ್ರಬಲ ರಾಷ್ಟ್ರವಾಗಲಿಕ್ಕೆ ಈ ಒಂದು ಭೌಗೋಳಿಕ ನೆಲೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅಂತಹ ಬಹಳ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳು ಏನು ಮಾಡ್ತವೆ, ಅವುಗಳ ವಿದೇಶಾಂಗ ನೀತಿಯು ಏನಾಗಿರ್ತದೆ, ಬೇರೆಯಾಗಿರ್ತದೆ. ಹಾಗೆಯೇ ಅವುಗಳ ಭೌಗೋಳಿಕ ನೆಲೆ ಅಂತಕ್ಕಂಥದ್ದು ಏನು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಆಯಾಕಟ್ಟಿನ ಮಹತ್ವ ಅಂದರೆ ಆ ರಾಷ್ಟ್ರವು ಯಾವ ಆಯಾಕಟ್ಟಿನಲ್ಲಿ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ಕೆಲವು ಸಾರಿ ನೋಡಿ, ಉದಾಹರಣೆಯಾಗಿ ನಾವು ಈಜಿಪ್ಟನ್ನು ತೆಗೆದುಕೊಂಡ್ರೆ ಅದರ ಮೂಲಕ ಯಾವುದು ಸೂಯೆಜ್ ಕಾಲುವೆ ಹೋಗೋದನ್ನು ನೋಡ್ತೀವಿ. ಅಂದರೆ ಸೂಯೆಜ್ ಕಾಲುವೆ ಇರೋದರಿಂದ ಈಜಿಪ್ಟ್ ಏನಾಗ್ತದೆ, ಸೂಯೆಜ್ ಕಾಲುವೆ ಏನು ಮಾಡುತ್ತೆ, ಯುರೋಪ್ ಕಡೆಯಿಂದ ಬರ್ತಕ್ಕಂಥ, ಅಮೇರಿಕ ಕಡೆಯಿಂದ ಬರ್ತಕ್ಕಂಥ ಏನಿದೆ ಹಡಗುಗಳು ಸುಲಭವಾಗಿ ಏಷ್ಯಾವನ್ನು ತಲುಪ್ಬೋದು. ಅದೇ ನೀವಿಲ್ಲ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಿ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತದೆ. ಇಲ್ಲದೇ ಇದ್ದಿದ್ದರೆ ಅವು ಆಫ್ರಿಕಾ ಖಂಡವನ್ನು ಸುತ್ತುವರೆದು ಬರಬೇಕಾಗ್ತಿತ್ತು. ಆಗ ತಗಲ್ತಿದ್ದಂಥ ವೆಚ್ಚ ಎಷ್ಟಾಗ್ತಾಯಿತ್ತು ಮತ್ತು ಎಷ್ಟು ದಿನಗಳು ಇನ್ನೂ ಹೆಚ್ಚಾಗಿ ಬೇಕಾಗ್ತಿತ್ತು ನೋಡಿ. ಹಾಗಾಗಿ ಇವತ್ತು ಸೂಯೆಜ್ ಕಾಲುವೆ, ಪನಾಮ ಕಾಲುವೆ ಅಂತಕ್ಕಂಥದ್ದು ಏನಾಗಿದೆ, ಬಹಳ ಪ್ರಮುಖ ಪಾತ್ರವನ್ನು ಆ ದೇಶಗಳಿಗೆ ಒದಗಿಸಿಕೊಟ್ಟಿದೆ. ಅವುಗಳಿಗೆ ಒಂದು ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಅವು ಸಬಲರಾಗಲಿಕ್ಕೂ ಕಾರಣವಾಗಿದ್ದಾವೆ. ಆ ದೇಶಗಳಿಗೆ ಅವು ಫೈನಾನ್ಷಿಯಲ್ ಸಪೋರ್ಟನ್ನು, ಅಂದರೆ ಯಾಕಂತಂದರೆ ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಂದು ಹಡಗು ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸುಂಕವನ್ನು ಕಟ್ಟುತ್ತೆ, ಅಥವಾ ಟೋಲ್ಗೆ ಅಂತ ಫೀ ಅಂತ ಕರಿತೀವಿ. ಹಾಗಾಗಿ ಅದು ಕೂಡ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು, ಆ ರಾಷ್ಟ್ರಗಳು ಎಲ್ಲಿದ್ದಾವೆ, ಯಾವ ಆಯಕಟ್ಟಿನಲ್ಲಿದೆ ಅಂತಕ್ಕಂಥದ್ದು. ಹಾಗೆಯೇ ಆ ದೇಶದ ವಾಯುಗುಣ ಅಂತಂತ ಹವಾಗುಣ ಇರ್ತದಲ್ಲ, ಅದು ಕೂಡ ಬಹಳ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದರೆ ಅತಿ ಶೀತಲ ಪ್ರದೇಶದಲ್ಲಿರ್ತಕ್ಕಂಥ ಅಥವಾ ಅತಿ ಉಷ್ಣ ಪ್ರದೇಶದಲ್ಲಿರ್ತಕ್ಕಂಥ ದೇಶಗಳಾಗಿದ್ದರೆ ಅಲ್ಲಿ ಅವುಗಳು ಏನಾಗ್ತವೆ ಅಂತ ಹೇಳಿದ್ರೆ ತಮ್ಮ ಸ್ವಾವಲಂಬಿಗಳಾಗಿರಲ್ಲ,
ಅನೇಕ ವಿಚಾರಗಳಲ್ಲಿ ಬೇರೆ ದೇಶಗಳು, ಯಾಕಂದರೆ ಜನಜೀವನ ತನ್ನ ಜೀವನವನ್ನು ನಡೆಸೋದೇ ಕಷ್ಟವಾಗಿರುವಾಗ ಆ ದೇಶಗಳು ಏನು ಮಾಡ್ತವೆ, ಎಲ್ಲ ಹೆಚ್ಚಿನ ವಸ್ತುಗಳಿಗೆ ಬೇರೆ ದೇಶಗಳ ಮೇಲೆ ಏನಾಗಿರ್ತವೆ ಅಂತ ಹೇಳಿದರೆ ಅವಲಂಬಿತವಾಗಿರ್ತವೆ ಅಂತಕ್ಕಂಥದ್ದು. ಹಾಗಾಗಿ ವಾಯುಗುಣವು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲ, ಭೌಗೋಳಿಕ ಮೇಲ್ಮೈ ಅಂತಕ್ಕಂಥದ್ದು ಉದಾಹರಣೆ ಅಂದರೆ ಆ ರಾಷ್ಟ್ರದ ಮೇಲ್ಮೈ ಲಕ್ಷಣಗಳು ಹೇಗಿದ್ದಾವೆ, ಅದು ನದಿಗಳು ಎಷ್ಟಿದೆ, ಅಲ್ಲಿ ಪರ್ವತ ಶ್ರೇಣಿಗಳಿದಾವ, ಅದೇ ಆ ರಾಷ್ಟ್ರ ಗಡಿಗಳು ಹೇಗಿದ್ದಾವೆ, ಇದೆಲ್ಲವೂ ಕೂಡ ಏನಾಗ್ತದೆ ಅಂದರೆ ನದಿ, ಸರೋವರ, ಅರಣ್ಯ, ಪರ್ವತ ಶ್ರೇಣಿಗಳಿಂದ ಕೂಡಿದರೆ ಆ ರಾಷ್ಟ್ರದ ಶಕ್ತಿ ಹೆಚ್ಚಾಗಿರ್ತದೆ. ಅದರ ವಿದೇಶಾಂಗ ನೀತಿಯ ಮೇಲೆ ಈ ಅಂಶಗಳು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಇವತ್ತು ನಾವು ನೋಡಿದ್ರೆ ಭಾರತಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಉತ್ತಮವಾದ ಹಿಮಾಲಯ ಪರ್ವತ ಶ್ರೇಣಿಗಳಿರೋದರಿಂದ ಚೀನಾ ಮತ್ತು ದೇಶವನ್ನು ನಾವು ನಮ್ಮ ಮೇಲೆ ಆಕ್ರಮಣ ಮಾಡುವುದನ್ನು ತಡೆಗಟ್ಟೋದಕ್ಕೆ ಸಹಾಯಕಾರಿಯಾಗಿದೆ. ಹಾಗೆ ಕೆಲವು ಸಾರಿ ನದಿಗಳಿರ್ತವೆ, ಅವುಗಳು ಕೂಡ ಅಷ್ಟೇ, ಒಂದು ದೇಶ ಮತ್ತು ಇನ್ನೊಂದು ದೇಶದ ನಡುವೆ ನದಿಗಳಿದ್ದರೆ ಅವು ಕೂಡ ರಾಷ್ಟ್ರದ ರಕ್ಷಣೆಗೆ ಸಹಕಾರಿಯಾಗಿರ್ತವೆ ಅಂತಕ್ಕಂಥದ್ದು. ಹಾಗೆ ಸಮುದ್ರಗಳಿದ್ದರೆ ವ್ಯಾಪಾರಕ್ಕೆ ಅನುಕೂಲಕರವಾಗಿರ್ತದೆ, ಭದ್ರತೆಯ ದೃಷ್ಟಿಯಿಂದ ಅದು ಕೂಡ ಏನಾಗ್ತದೆ, ಸಹಾಯಕಾರಿಯಾಗಿರ್ತದೆ. ಹಾಗಾಗಿ ಭೌಗೋಳಿಕ ಮೇಲ್ಮೈ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೆ ರಾಷ್ಟ್ರದ ಗಡಿರೇಖೆಗಳು, ಅದು ಅದೇನೋ ಬರೀ ಈಗ ಉದಾಹರಣೆಗೆ ನೇಪಾಳವನ್ನು ತೆಗೆದುಕೊಂಡ್ರೆ ಸುತ್ತಲೂ ಬೇರೆ ದೇಶಗಳಿಂದ ಆವೃತವಾಗಿರೋದ್ರಿಂದ ನೋಡಿ, ಅದು ಯಾವುದೇ ರೀತಿಯಾದಂತಹ ಸಮುದ್ರಗಳಿಗೆ ತನ್ನ ಲಿಂಕ್ ಇಲ್ದಲೇ ಇರೋದ್ರಿಂದ, ಕನೆಕ್ಟಿಂಗ್ ಲಿಂಕ್ ಇಲ್ದಲೇ ಇರೋದ್ರಿಂದ ಅದೇನು ಮಾಡ್ತದೆ, ಬೇರೆ ದೇಶಗಳಿಗೆ ಮೇಲೆ ಅವಲಂಬನೆಯನ್ನು ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಹೇಳೋದಾದರೆ, ನಾವು ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನು ಹೇಳ್ತೀವಿ, ಅದು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳಿದ್ದಷ್ಟು ಕೂಡ ಏನೋ ಒಂದು ರಾಷ್ಟ್ರವು ವಿದೇಶಾಂಗ ನೀತಿಯ ಮೇಲೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಸಂಪನ್ಮೂಲಗಳು ದೊರೆತವೆ, ಅದು ಮಿನರಲ್ಸ್ ಆಗಿರ್ಬೋದು, ಅಂದರೆ ನಾವು ಯಾವ ರೀತಿಯ ನಾವು ಆಹಾರವನ್ನು, ಅಲ್ಲಿ ಪದಾರ್ಥಗಳನ್ನು, ನಾವು ವಸ್ತುಗಳನ್ನು ನಾವು ಉತ್ಪನ್ನ ಮಾಡ್ತೀವಿ. ಕೃಷಿ ಉತ್ಪನ್ನಗಳು ಹೇರಳವಾಗಿದ್ದಷ್ಟು ಶಕ್ತಿಶಾಲಿಯಾಗಿರ್ತದೆ, ಅದು ವಿದೇಶಾಂಗ ನೀತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದು. ಯಾಕಂತಂದರೆ ಕೆಲವು ರಾಷ್ಟ್ರಗಳು ಬರೀ ಮರುಭೂಮಿಯಿಂದ ಕೂಡಿದರೆ ಅವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರಬೇಕಾಗ್ತದೆ. ಆಗ ಅದು ಅವುಗಳ ವಿದೇಶಾಂಗ ನೀತಿಯ ಮೇಲೂ ಕೂಡ ಪ್ರಭಾವವನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದು. ಹಾಗೆ ಆ ದೇಶದಲ್ಲಿ ಕೈಗಾರಿಕಾ ಪ್ರಗತಿ ಹೇಗಿದೆ, ಆ ದೇಶದಲ್ಲಿ ಸಾರಿಗೆ ಸಂಪರ್ಕ ಹೇಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೆಚ್ಚು ಅಲ್ಲಿ ನಾವು ಖನಿಜಗಳು ದೊರೆಯೋದ್ರಿಂದ ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನಗಳು ದೊರೀತಾ ಇದ್ದರೆ ಅಂಥ ರಾಷ್ಟ್ರವು ವಿದೇಶಾಂಗ ನೀತಿಯು ಏನಾಗಿರ್ತದೆ ಅದರ ಮೇಲೆ ನಿರ್ಧರಿಸ್ತಕ್ಕಂಥದ್ದು. ಯಾಕಂದರೆ ಕೊಲ್ಲಿ ರಾಷ್ಟ್ರಗಳು ಇವತ್ತು ನೋಡಿ, ಅನೇಕ ರಾಷ್ಟ್ರಗಳು ಇವತ್ತು ಹೆಚ್ಚಿನದಾಗಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಯಾರಿಸ್ತಕ್ಕಂಥದ್ದು ನಾವು ಸಿಗ್ತದೆ ಕೊಲ್ಲಿ ರಾಷ್ಟ್ರಗಳು. ಹಾಗಾಗಿ ಆ ರಾಷ್ಟ್ರಗಳು ಇವತ್ತು ಒಪೆಕ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನೇ ಹುಟ್ಟಾಕಿದ್ದಾವೆ. ಹಾಗಾಗಿ ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ಸಂಘಟನೆ, ಅದೊಂದು ಸಂಘಟನೆ, ಅದು ಏನು ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ, ಅದು ಕೂಡ ಏನು ಇವತ್ತು ಪೆಟ್ರೋಲಿಯಮನ್ನು ಉತ್ಪನ್ನ ಮಾಡ್ತಕ್ಕಂಥ ರಾಷ್ಟ್ರಗಳು. ಹಾಗಾಗಿ ಆ ರಾಷ್ಟ್ರಗಳು ಹೇರಳವಾದಂತಹ ಧನವನ್ನು ಪಡಿತವೆ ಅಂತಂದರೆ ಅವುಗಳನ್ನು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾರುವುದರ ಮೂಲಕ, ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರ ಮೂಲಕ ಏನು ಮಾಡ್ತವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸದೃಢತೆಯನ್ನು ಪಡೆದಿದ್ದಾವೆ. ಅದು ಕೂಡ ವಿದೇಶಾಂಗ ನೀತಿಯ ಮೇಲೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೆ ನೆಕ್ಸ್ಟ್ ಪ್ರಮುಖವಾಗಿ ನಿರ್ಧರಿಸ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಜನಸಂಖ್ಯೆ ಅಂತಕ್ಕಂಥದ್ದು. ಜನಸಂಖ್ಯೆಯು ಕೂಡ ಇವತ್ತು ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು. ಯಾಕಂದರೆ ಆ ದೇಶ ಜನಸಂಖ್ಯೆ ಅಂದರೆ ಆ ದೇಶದ ಜನಸಂಖ್ಯೆ ಯಾವ ರೀತಿ ಇದೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಏಕೆಂದರೆ ಜನಸಂಖ್ಯೆ ಹೆಚ್ಚಾಗಿದ್ದಷ್ಟು ಏನಾಗ್ತದೆ, ಅದು ಅಪಾರವಾದ ಮಿಲಿಟರಿ ಶಕ್ತಿಯನ್ನು ಹೊಂದಲಿಕ್ಕೆ ಸಹಾಯಕವಾಗ್ತದೆ, ಒಂದು ಮಾನವ ಸಂಪನ್ಮೂಲವನ್ನು ಹೊಂದಿರ್ತದೆ ಅಂತಕ್ಕಂಥ. ಆದರೆ ಅದೇ ಜನರ ಬೌದ್ಧಿಕ ಮಟ್ಟ ಏನಾಗಿರಬೇಕು, ಉತ್ತಮವಾಗಿರಬೇಕು, ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಿರಬೇಕು. ಅಂತಹದ್ದು ಕೇವಲ ಜನಸಂಖ್ಯೆಯನ್ನು ಹೊಂದಿದರೆ ಆ ದೇಶದ ಶಕ್ತಿ ಹೆಚ್ಚಲ್ಲ, ಅಲ್ಲಿರ್ತಕ್ಕಂಥ ಜನರ ಮಟ್ಟ ಹೆಚ್ಚಾಗಿರಬೇಕು, ಅವರ ಬೌದ್ಧಿಕ ಮಟ್ಟ ಹೆಚ್ಚಾಗಿರಬೇಕು, ಅವರು ಆ್ಯಕ್ಟಿವ್ ಕ್ರಿಯಾಶೀಲತೆಯಿಂದ ಕಾರ್ಯವನ್ನು ನಿರ್ವಹಿಸಿ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುವಂತಿದ್ದರೆ ಅದು ಕೂಡ ವಿದೇಶಾಂಗ ಒಂದು ರಾಷ್ಟ್ರದ ಶಕ್ತಿಯನ್ನು ಹೆಚ್ಚುತ್ತೆ. ಅದು ಕೂಡ ಏನಾಗ್ತದೆ, ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದು. ಹಾಗೆ ನಾವು ನೋಡೋದಾದರೆ ತಾಂತ್ರಿಕ ಶಕ್ತಿ ತಂತ್ರಜ್ಞಾನ ಇವತ್ತು ಬಹಳ ಮುಖ್ಯ. ನೋಡ್ರಿ, ಇವತ್ತು ತಂತ್ರಜ್ಞಾನದಲ್ಲಿ ಭಾರತ ಇವತ್ತು ಸಾಫ್ಟ್ವೇರ್ ಜಗತ್ತಿನಲ್ಲಿ ನಾವು ಬಹಳ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದೀವಿ. ಹಾಗೆ ಜಪಾನ್ ರೋಬೋಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್, ಹಾಗೆ ಇದು ಕೂಡ ಅಷ್ಟೇ. ಯಾವುದು ಚೀನಾ ಕೂಡ ಇವತ್ತು ಚೀನಾ ಮಿಲಿಟರಿ ತಂತ್ರಜ್ಞಾನದಲ್ಲೂ ಮುಂದುವರೆದಿದೆ. ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ಸ್, ಯಾವುದೇ ಹಾರ್ಡ್ವೇರ್ ಯಾವುದೇ ತೆಗೆದುಕೊಳ್ಳಿ, ಇವತ್ತು ಮೊಬೈಲ್ ಫೋನ್ಗಳು ಅಥವಾ ಯಾವುದೇ ಕಾರ್ಗಳು ಮತ್ತೊಂದು ಎಲ್ಲವೂ ಕೂಡ ತುಂಬ ಅಗ್ಗದ ದರದಲ್ಲಿ ಅಲ್ಲಿ ತಯಾರಾಗ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇವತ್ತು ಅವುಗಳ ಚೀನಾದಲ್ಲಿ ತಯಾರಾದಂಥ ವಸ್ತುಗಳಿಗೆ ಎಲ್ಲ ಕಡೆ ಬೇಡಿಕೆ. ಯಾಕಂತಂದರೆ ಕಡಿಮೆ ಬೆಲೆಯಲ್ಲಿ ದೊರೆತಕ್ಕಂಥ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಂತಹ ತಂತ್ರಜ್ಞಾನವನ್ನು ಆ ದೇಶಗಳು ಹೊಂದಿರ್ತವೆ ಅಂತಕ್ಕಂಥದ್ದು. ಭಾರತವೂ ಕೂಡ ತಂತ್ರಜ್ಞಾನದ ದೃಷ್ಟಿಯಿಂದ
ಏನು ಮಾಡ್ತಾ ಇದೆ ಇವತ್ತು ತನ್ನನ್ನು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಅದು ಕೂಡ ತಂತ್ರಜ್ಞಾನವೂ ಕೂಡ ಒಂದು ದೇಶದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಆ ರಾಷ್ಟ್ರದ ಕೆಪ್ಯಾಸಿಟಿ ಅಂತ ಕರಿತೀವಿ, ಅಂತಂದರೆ ಆ ರಾಷ್ಟ್ರದ ಶಕ್ತಿ ಏನಿದೆ ಅದು ಕೂಡ ಅಲ್ಲಿ ಅನೇಕಕ್ಕೆ ಅದು ಮಾನವ ಸಂಪನ್ಮೂಲ ಆಗಿರ್ಬೋದು, ಅದು ನಾನು ಹೇಳಿದ್ನಲ್ಲ ಈಗ ಅವೆಲ್ಲವೂ ಕೂಡ ಆ ರಾಷ್ಟ್ರದ ಶಕ್ತಿ ಏನಿದೆ ಅದು ಕೂಡ ಒಂದು ನಿರ್ಧರಿಸುವಲ್ಲಿ, ವಿದೇಶಾಂಗ ನೀತಿ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಸೈದ್ಧಾಂತಿಕ ವಿಚಾರಗಳು ರಾಷ್ಟ್ರದ ಅಂದರೆ ಯಾವ ಸಿದ್ಧಾಂತಗಳು ಆ ದೇಶದಲ್ಲಿದ್ದಾವೆ. ಉದಾಹರಣೆಗೆ ಭಾರತ ಅಂತಕ್ಕಂಥದ್ದು ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆ, ಶಾಂತಿ ಇವುಗಳ ತತ್ವಗಳನ್ನು ಆಧರಿಸಿದೆ. ನೆಹರು ಮತ್ತು ಗಾಂಧಿಯವರು ಅದನ್ನೇ ಹೇಳಿದ್ದು. ಹಾಗಾಗಿ ಅವುಗಳ ಮೂಲಕ ಅವುಗಳನ್ನು ನಮ್ಮ ತತ್ವ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಿದವೆ ಅಂತಕ್ಕಂಥದ್ದು. ಹಾಗೆ ನೀವು ರಷ್ಯಾವನ್ನು ತೆಗೆದುಕೊಂಡ್ರೆ ಅಥವಾ ಚೀನಾವನ್ನು ತೆಗೆದುಕೊಂಡ್ರೆ ಸಮತಾವಾದ ಸಿದ್ಧಾಂತ. ಹಾಗಾಗಿ ಅವರು ಸಮತಾವಾದದ ಸಿದ್ಧಾಂತವನ್ನು ಆಧರಿಸಿ ಆ ದೇಶದ ವಿದೇಶಾಂಗ ನೀತಿಗಳು ಏನಾಗಿದ್ದಾವೆ ಇವತ್ತು ರೂಪುಗೊಂಡಿದ್ದಾವೆ. ಹಾಗೆ ಅಮೇರಿಕವನ್ನು ತೆಗೆದುಕೊಂಡ್ರೆ ಬಂಡವಾಳಶಾಹಿ. ಹಾಗಾಗಿ ಆ ಸಿದ್ಧಾಂತವು ಕೂಡ ಅದರ ಮೇಲೆ ತತ್ವದ ಒಂದು ಪರಿಣಾಮವನ್ನು ಬೀರಿರ್ತವೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಹಾಗೆ ಆ ದೇಶದ ಸಾಮಾಜಿಕ ಅಭಿವೃದ್ಧಿ ಅಂದರೆ ಅಲ್ಲಿರ್ತಕ್ಕಂಥ ಸಮಾಜ ಹೇಗೆ ಎಷ್ಟು ಮುಂದುವರೆದಿದೆ ಅನ್ನೋದು ಕೂಡ ಅದು ಕೂಡ ಏನು ಮಾಡುತ್ತೆ, ಆ ರಾಷ್ಟ್ರದ ಒಂದು ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಷ್ಟೇ ಅಲ್ಲ, ಆ ದೇಶದ ನಾಯಕತ್ವ, ಆ ಒಂದು ಪ್ರತಿಯೊಂದು ರಾಷ್ಟ್ರದಲ್ಲಿ ನಾಯಕತ್ವ ಹೇಗಿದೆ ಅಂತಕ್ಕಂಥದ್ದು, ಆ ನಾಯಕ ಯಾವ ರೀತಿ ಇದ್ದಾನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗ್ತದೆ. ಉತ್ತಮವಾದ ನಾಯಕನಿದ್ದರೆ ಅದು ವಿದೇಶಾಂಗ ನೀತಿಯ ಮೇಲೆ ಒಂದು ಉತ್ತಮ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥ ನಾವಿವತ್ತು ನೋಡ್ಬೋದು. ಹಾಗೆ ಅಲ್ಲಿಯ ಸಾರ್ವಜನಿಕ ಅಭಿಪ್ರಾಯಗಳು, ಪ್ರತಿಯೊಂದು ರಾಷ್ಟ್ರದಲ್ಲಿ ಅಲ್ಲಿಯ ಸಾರ್ವಜನಿಕ ಅಭಿಪ್ರಾಯಗಳು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದು. ಹಾಗೆ ಅಲ್ಲಿಯ ಮಾಧ್ಯಮಗಳು, ಒಂದು ಪ್ರತಿಯೊಂದು ರಾಷ್ಟ್ರದಲ್ಲಿರ್ತಕ್ಕಂಥ ಮಾಧ್ಯಮಗಳು ಏನು ಮಾಡ್ತವೆ, ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ದು. ಹಾಗಾಗಿ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ, ತನ್ನ ರಾಷ್ಟ್ರದ ಭದ್ರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ, ತನ್ನ ರಾಷ್ಟ್ರದ ಜನರ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ರಾಷ್ಟ್ರದ ಗೌರವವನ್ನು ಕಾಪಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾಗಿ ಬೇಕು. ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ವಿದೇಶಾಂಗ ನೀತಿಯನ್ನು ನಿರ್ಧರಿಸ್ತವೆ. ಆ ವಿದೇಶಾಂಗ ನೀತಿಯನ್ನು ಅದನ್ನು ಜಾರಿಗೆ ತರೋದಕ್ಕೆ ಅದನ್ನು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಮಿಲಿಟರಿ ರೂಪದ ಅನೇಕ ವಿಧಾನಗಳಿದ್ದು ಅವುಗಳ ಮೂಲಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೇಶಾಂಗ ನೀತಿಯನ್ನು ತಾವು ರೂಪಿಸ್ಕೊಂಡಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಜಾರಿಗೊಳಿಸ್ತವೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಸೆಷನ್ನಲ್ಲಿ ನಾವು ವಿದೇಶಾಂಗ ನೀತಿಯನ್ನು ನಿರ್ಧರಿಸ್ತಕ್ಕಂಥ ಪ್ರಮುಖ ಅಂಶಗಳಾವು ಅಂತಕ್ಕಂಥದ್ದು ತಿಳಿದಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.